ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬರಬೇಕಾದ್ರೆ ಕಾರ್ ಪಂಚರ್ ಆಗೋಗ್ಬಿಡ್ತು ಸಡನ್ನಾಗಿ. ಪಂಚರ್ ಆಗಿ ಅಲ್ಲಿ ಎಲ್ಲೂ ಪಂಚರ್ ಅಂಗಡಿನೇ ಇಲ್ಲ ನಮಗೆ ಪಡಿಯಾಗಿ ಅಂತಂದ್ರೆ ಇನ್ನು ಹಿಂಗೆ ಮಲ್ಕೊಂಡವಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಟ್ರಿಪ್ ಹೋಗ್ತಿದ್ವಿ. ಆದರೂ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸೋಣ ಅಂತ ನಾವು ಈ ವ್ಲಾಗ್ ಮಾಡ್ತಾ ಇದ್ದೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಕಾರಲ್ಲಿ ಹೋಗ್ತಿದ್ದೀವಿ. ಯಾರ್ಯಾರು ಅಂತಂದರೆ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್, 10 years old. ಆಫ್ ಫ್ರೆಂಡ್ಶಿಪ್. 10 ಮೆಗಾ 10 years. ನಮ್ಮ ಪುಟಾಣಿ ಇವರು ಹಾಸ್ಟೆಲ್ ಫ್ರೆಂಡ್. ಇದು 1.5 year 2 years ಸೀನಿಯರ್ ಜೊತೆ ಜೂನಿಯರ್ ಫ್ರೆಂಡ್ಸ್. ಇವಳಿಂದ ಸ್ಮಾಲ್ ಸೀನಿಯರ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕನೆಕ್ಟ್ ಆಗ್ತೀನಿ ಚೆನ್ನಾಗಿದೆ. ಇವತ್ತು ಎಕ್ಸಾಮ್ ಮುಗಿಸ್ಕೊಂಡ್ಬಿಟ್ಟು ಎಕ್ಸಾಮ್ ಕಂಪ್ಲೀಟ್ ಆಗಿದ್ದು ಎಷ್ಟು ಗಂಟೆಗೆ? 5 ಕಂಪ್ಲೀಟ್ ಆಗಬೇಕಾಗಿದ್ದು 4ಗೆ ಎದ್ದು ಬಂದವಳೆ ಟ್ರಿಪ್ಗೆ ಹೋಗ್ಬೇಕು ಅನ್ನೋ ರೀಸನ್ನಿಗೋಸ್ಕರ. ನಾನು ಸುಮ್ ಕೂರೋ ಮಗ ಅಲ್ಲ. ಟ್ರಿಪ್ ಹೋಗ್ಬೇಕು ಅಂತ ಮನ್ಸು ಕರಿತಾ ಇತ್ತು, ಅದಕ್ಕೆ ಎದ್ದು ಬಂದ್ಬಿಟ್ಟೆ. ಏನೇ ಬರ್ದಿಲ್ಲ, ಪಾಸ್ ಆಗ್ತೀಯ ಫೇಲ್ ಆಗ್ತೀಯ ಹೋಗೆ. ಇದು ನಾವು ಹೋಗ್ತಾ ಇರೋ ಕಾರ್. ಇವರಿಬ್ಬರನ್ನ ಎಲ್ಲೋ ನೋಡಿದ್ದೀನಲ್ಲ. ವರ್ಧನ್ ಅವರು ತೋರಿಸು, ಅವರು ಮನೋಜ್ ಬ್ರೋ ಅಂತ. ಇದು ಇಷ್ಟು ನಮ್ಮ ಗ್ಯಾಂಗ್. ಹಾಂ, ಸೊ ನೈಟ್ ಟ್ರಾವೆಲ್ ಆಗಿರೋದು ಚಳಿ ಇದೆ, ಅದಕ್ಕೆ ನಾನು ಇದು ಹಾಕ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ಒಂದು ಟೈಮ್ ಬಂದು ತೋರಿಸು. 11 ಇದಾಗ ಬಂದಿಲ್ವಾ? 11:23 ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಗಂಟೆಗೆ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು ನೋಡೋಣ. ಲೆಟ್ ಸ್ಟಾರ್ಟ್. ಸೊ ನನಗೆ ನಾವೇನೇನೆ ಹ್ಯಾಪಿ ಜರ್ನಿ. ನಮ್ಗೆ ಯಾರು ಹೇಳೋರಿಲ್ಲ. ಹ್ಯಾಪಿ ಜರ್ನಿ ಗೈಸ್. ಹೂನೇ ಇರೇ. ಇದು ಇವಾಗ ಟೈರ್ ಪಂಚರ್ ಆಗಿಬಿಟ್ಟಿತ್ತು, ಅದಕ್ಕೆ ಇವಾಗ ಟೈರ್ ಪಂಚರ್ ಹಾಕಿಸ್ಕೊಂಡ್ವಿ. ಟೈಮ್ ಇವಾಗ 4 ಗಂಟೆಗೆ ಪಂಚರ್ ಆಗಿದ್ದು, ಅವ್ರು ಬಂದು ಹಾಕಿಸ್ಕೊಟ್ಟು ಹೋಗಿದ್ದಾರೆ ಪಾಪ. ಇವಾಗ ಅದು ಯಾರೋ ಅಂಕಲ್ ನೋಡಿ. ಇವಾಗ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ಚಳಿ ಅಂತ ಇಷ್ಟು ಮಳೆ ಬಂದು ನಿಂತಿದೆ. ಫಾಗ್ ಇಲ್ಲ, ಫುಲ್ ಫಾಗ್ ಇದೆಲ್ಲ ರೋಡಿ. ಇವಾಗ ನಾವೆಲ್ಲ ಆಚೆ ಹೋಗ್ತಾ ಇದ್ದೀವಿ, ಅಂದರೆ ಟೆಂಪಲ್ಗೆ. ಅದಕ್ಕೆ ಸೊ ನಾವೆಲ್ಲ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡಿದ್ದೀವಿ. ಆ್ಯಕ್ಚುಲಿ ನೈಟ್ ಏನಾಯಿತು ಅಂತಂದರೆ, ಬರಬೇಕಾದ್ರೆ ಕಾರ್ ಪಂಚರ್ ಆಗೋಗ್ಬಿಡ್ತು ಸಡನ್ನಾಗಿ. ಪಂಚರ್ ಆಗಿ ಅಲ್ಲಿ ಎಲ್ಲೂ ಪಂಚರ್ ಅಂಗಡಿನೇ ಇಲ್ಲ. ನಮಗೆ ಪಂಚರ್ ಆಗಿದ್ದು 3:15. ಅದಾದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕಾರಲ್ಲೇ ಸ್ವಲ್ಪ ಟೈಮ್ ಮಲಗಿದ್ವಿ. ಅದಾದಮೇಲೆ ಸ್ವಲ್ಪ ಬೆಳಕಾದ್ಮೇಲೆ 4 ಗಂಟೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಅವ್ರನ್ನ ಕರ್ಕೊಂಬಿಟ್ಟು ಬಂದರು. ಪಂಚರ್ ಹಾಕೊಂಡು ನಾನು ಹಾಕಿ ಕರ್ಕೊಂಡು. ಅದಾದಮೇಲೆ ಅದು ಯಾವುದೋ ಗಾರ್ಡ್ಸ್ ಇದೆ, ಹಂಗಾಸ್ ಬಂದ್ವಿ. ಬಂದು ಮತ್ತೆ ಇಲ್ಲಿ ಚಾರ್ಮುಡಿ ಘಾಟ್. ಅದಾದಮೇಲೆ ನೆಕ್ಸ್ಟ್ ನಾವು ಇವಾಗ ಮಂಗಳೂರಲ್ಲಿ ರೂಮ್ ಮಾಡಿದ್ದೀವಿ. ದಿಸ್ ಈಸ್ ಅವರ್ ರೂಮ್. ಆ್ಯಕ್ಚುಲಾಗಿ ಎಲ್ಲ ಗಲೀಜ್ ಮಾಡಿದ್ದೀವಿ, ಮತ್ತು ರೂಮ್ನ ತೋರಿಸಲ್ಲ ನಾವು. ಇವಾಗ ನೆಕ್ಸ್ಟ್ ನಾವು ಇವಾಗ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ಬಂದುಬಿಟ್ಟು ಕೊರಗಜ್ಜ ಆದಿಸ್ಥಳ ಅಂತ ಅಂದ್ಬಿಟ್ಟು. ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಸೊ ಇಲ್ಲಿ ವರ್ಧನ್ ಅವ್ರು ಬರ್ತವ್ರಿ. ಫಸ್ಟ್ ಟೈಮ್
A few moments later. ಇಲ್ಲಿ ಕೊರಗಜ್ಜ ಟೆಂಪಲಲ್ಲಿ ಯಾವುದೇ ಥರ ಫೋಟೋಸ್ ಮತ್ತು ವಿಡಿಯೋ ಅಲೋ ಇರಲಿಲ್ಲ, ಅದಕ್ಕೆ ನಾವು ಯಾವುದೇ ತೊಗೊಳಕ್ಕೂ ಆಗಲಿಲ್ಲ. ನೆಕ್ಸ್ಟ್ ಬಂದಿದ್ದು ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ. ಅಲ್ಲಿ ಒಳಗಡೆ ಅಂದರೆ ಟೆಂಪಲ್ ಒಳಗಡೆನೇ ನೀರು ಹರಿತಾ ಇದೆ. ಅದನ್ನು ಒಳಗಡೆ ಹೋಗಿದ ತಕ್ಷಣ ಫುಲ್ ಪೀಸ್ಫುಲ್ಲಾಗಿ ಅನ್ನಿಸ್ತು, ಎಷ್ಟು ಶಾಂತಿಯಿಂದ ಫುಲ್ ನಮ್ಗೆ ಅಲ್ಲಿರೋಕ್ಕೆ ತುಂಬ ಚೆನ್ನಾಗಂತ ಅನ್ನಿಸ್ತಿತ್ತು. ಅದು ಬಂದುಬಿಟ್ಟು ನೆಕ್ಸ್ಟ್ ಆಮೇಲೆ ದರ್ಶನ ಮುಗಿಸ್ಕೊಂಡ್ವಿ ನಾವು. ಅಲ್ಲಿ ಒಳಗಡೆ ಅದೇ ಥರ ಫೋಟೋಸ್ ತೊಗೊಳ್ಲಿಲ್ಲ. ಇವಾಗ ನಾವು ಟೆಂಪಲಿಂದ ಬಂದು ಮತ್ತೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಇವಾಗ ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಹೋಗೋದಕ್ಕೆ ರೆಡಿ ಆಗಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲೊಂದು ಯಾವುದೋ ಒಂದು ಮಾಲ್ ಇದೆ ಅಂತೆ, ಮಾಲಿಗೆ ಹೋಗಬೇಕು. ಸೊ ಅದಕ್ಕೆ ನಾವಿವಾಗ ರೆಡಿ ಆಗ್ತಾ ಇದ್ದೀವಿ. ಸೊ ರೆಡಿ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಳು ನೋಡ್ರಿ ರೆಡಿ ಆಗ್ರಿ ಅಂತಂದರೆ ಇನ್ನು ಹಿಂಗೆ ಮಲ್ಕೊಂಡವಳೆ. A few moments later. ನಾವು ಸೆಂಟ್ರಲ್ ಮಾಲಿಂದ ಡೈರೆಕ್ಟಾಗಿ ಗೋಲ್ಡನ್ ಡಯಟ್ ರೆಸ್ಟೋರೆಂಟಿಗೆ ಬಂದ್ವಿ. ಅದು ಬಂದು ಕೇರಳ ಅದು. ಮತ್ತು ವರ್ಧನ್ ಮತ್ತು ಪ್ರಜ್ವಲ್ ಅವರಿನ ಕಾರ್ ಪಾರ್ಕ್ ಮಾಡಿ ಇನ್ನೂ ಬರೋದು ಲೇಟ್ ಆಯಿತು, ಅದಕ್ಕೆ ಅವ್ರನ್ನ ಕವರ್ ಮಾಡೋಕ್ಕಾಗಿಲ್ಲ. ಫುಡ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸಖತ್ ಡಿಲಿಷಿಯಸ್ ಆಗಿತ್ತು. ಆದರೆ ಸ್ವಲ್ಪ ವೇಸ್ಟ್ ಮಾಡಿದ್ವಿ ಅಂತ ತುಂಬ ಬೇಜಾರೂ ಆಯಿತು. ಇವಾಗ ನೋಡ್ರಿ ನಾವು ಎಲ್ಲಿ ಅಂತ ಅಂದರೆ ಪೋರ್ಟ್ ಹತ್ರ ಬಂದಿದ್ದೀವಿ. ಹಾರ್ಬರ್ ಇದು ಕಾರಲ್ಲಿ ಕುಂತಿದ್ದೀವಿ. ಅವರೆಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ. ನಾವಿಲ್ಲಿ ಕಾರಲ್ಲಿ ಆರಾಮಾಗಿ ಚಿಲ್ ಮಾಡೋಣ ಅಂತ ಕುಂತಿದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆಯ್ತು ಎಲ್ಲ ಫೋಟೋ ಶೂಟು ಅವ್ರು ಇವಾಗ ತೆಕ್ಕಂತವ್ರೆ. ಇಲ್ಲಿಗೆ ನಾವು ಬಂದಿರೋದು, ಅವರಲ್ಲಿ ಫೋಟೋ ಶೂಟ್ ಮಾಡ್ತಾವ್ರೆ. ನೋಡಿ ಅವ್ರ ಫೋಟೋಸ್ ಕಾಣ್ತು. ಈ ಪ್ಲೇಸ್ ಅಲ್ಲಿ ಇನ್ನೂ ತುಂಬ ಬೋಟ್ಗಳಿದೆ, ಆದರೆ ಇವಾಗ ನಾವು ಇಲ್ಲಿ ಮಾತ್ರ ಇದಕ್ಕೆ ಹೋಗಿ ತೆಕ್ಕೊಂತವ್ರವರು. ನಮ್ಮದೆಲ್ಲ ಆಯ್ತಾಗಲೇ ಸಡನ್ ಪ್ಲ್ಯಾನ್ ಆಗಿ ನೆಕ್ಸ್ಟ್ ನಾವು ಉಡುಪಿಗೆ ಬಂದ್ವಿ, ಮಲ್ಪೆ ಬೀಚಿಗೆ ಬಂದ್ವಿ. ಆದರೆ ಅಲ್ಲಿ ಸೀ ವಾಕಿಂಗ್ ಮಾತ್ರನೇ ಅದು ಅಲೋ ಇದ್ದಿದ್ದು. ಆದರೆ ಅನ್ಫಾರ್ಚುನೇಟ್ಲಿ ತುಂಬ ಮಳೆ ಬಂದುಬಿಡ್ತು. ಅಲ್ಲಿ ನಾವು ಮಿಡಲಲ್ಲಿ ಸಿಕ್ಕಾಕೊಂಡು ವಾಪಸ್ ರಿಟರ್ನ್ ಓಡಿ ಬಂದುಬಿಟ್ವಿ. 2 ಡೇಸ್ಗೆ ಅಂತ ಬಂದು ಟ್ರಿಪ್ಪು ಬೇಜಾರಾಗಿ ಮತ್ತೆ ನಾವು 1 ಡೇನ ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ 3 ಡೇಗೆ. ಆದರೆ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆದರೆ 3rd ಡೇದು ನಾವು ಯಾವುದೇ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ, ಅಂದರೆ ಫೋನ್ ಇಶ್ಯೂಸು ಮತ್ತು ಮಳೆಯಿಂದ. ಆದರೆ ನಾವು ತುಂಬ ಮೆಮೊರೀಸ್ನ ಮಾತ್ರ ಕಲೆಕ್ಟ್ ಮಾಡ್ಕೊಂಡಿದ್ವಿ, ಆದರೆ ವೀಡಿಯೋಸ್ ಮಾತ್ರ ಕವರ್ ಮಾಡ್ಕೊಳಕ್ಕಾಗಿಲ್ಲ.